ವಿಧಾನಸಭೆಯಲ್ಲಿ ಮೊದಲ ದಿನವೇ ವಕ್ಫ್ ಗದ್ದಲ ಈಗ ಶುರುವಾಗಿದೆ. ವಿಧಾನಸಭೆಯಲ್ಲಿ ಮೊದಲ ದಿನವೇ ವಕ್ಫ್ ಗದ್ದಲ ಶುರುವಾಗಿದೆ. ಅದು ನಿರೀಕ್ಷಿತನೇ. ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ಈಗ ಕೋಲಾಹಲ. ಇನ್ನೇನಾಗುತ್ತೆ ನೋಡಿ. ಈಗ ಮಂಜಪ್ಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಮೊದಲನೇ ಗಂಟೆಯಲ್ಲಿ ಗಲಾಟೆಗೆ ಸಹಕಾರ ಮಾಡಿ ನಿಮ್ಗೆ ಅವಕಾಶ ಕೊಡ್ತಾರೆ. ಚರ್ಚೆ ಮಾಡಿ ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ಮಾಡ್ತಾ ಇರೋದು ಕಲಾಪವನ್ನ ಹಳ್ಳಗೆಡುತ್ತಾ ಇದ್ದೀರಾ. ನಮ್ಮನ್ನ ನೋಡ್ತಾ ಇದ್ದಾರೆ. ಆಯ್ತು ಈಗ ಆಯ್ತು ಅಶೋಕ್ ಮಾತಾಡಿದಲ್ಲ ಆಯ್ತು ಅಲ್ಲ ಜಾನಗರು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಬಾಲ್ಕಿಸ್ ಕೂತ್ ಆಯ್ತು ಬೇಡ ಅವ್ರ ಮಾತು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ. ಅಕಾಲಿಕ ಮಳೆ ಆಯ್ತು ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಈಗ ಆಮೇಲೆ ಮಾಡೋಣ. ನೀವು ಕೂತ್ಕೊಳ್ಳಿ ಈಗ ನೋಡಿ. ಕಾಂಗ್ರೆಸ್ನವ್ರದ್ದು ವಾದ ಚೆನ್ನಾಗಿರುತ್ತೆ. ಅವ್ರು ಹೆಂಗೆ ಅಂತಂದ್ರೆ ಅಸೆಂಬ್ಲಿ ಹಾಳು ಮಾಡ್ತಾ ಇದಾರೆ, ಕಲಾಪ ಹಾಳು ಮಾಡ್ತಾ ಇದಾರೆ, ಕಲಾಪ ನಡೆಯುವ ಉದ್ದೇಶ ಅವ್ರಿಗಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂಥೇಳಿ. ಕೇಂದ್ರದಲ್ಲಿ ಮಾಡ್ತಾ ಇರೋದೇನು? ಕೇಂದ್ರದಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಎಲ್ಲರೂ ಅದೇ. ನೀವು ಆಡಳಿತದಲ್ಲಿದ್ದಾಗ ಮಾಡುವಂಥದ್ದು ಬೇರೆ, ವಿರೋಧ ಪಕ್ಷದಲ್ಲಿರುವಂಥವ್ರು ಮಾಡೋದು ಬೇರೆ. ಇಲ್ಲಿ ಮಾತ್ರ ಬಿಜೆಪಿಯವರು ಕಲಾಪ ಹಾಳು ಮಾಡ್ತಾ ಇದ್ದಾರೆ, ಕಲಾಪ ಹಾಳು ಮಾಡುವಂಥ ಉದ್ದೇಶ ಇವ್ರದ್ದು ಅಂತಾರೆ. ಕೇಂದ್ರದಲ್ಲಿ ಅದೇ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾರೆ.